ನಮಸ್ಕಾರ ಸ್ನೇಹಿತರೆ. ವಿಡಿಯೋನ ಅಪ್ಲೋಡ್ ಮಾಡೋದು ಲೇಟ್ ಆಯಿತು, ಅದಕ್ಕೆ ಕ್ಷಮೆ ಇರಲಿ ಸ್ನೇಹಿತರೆ. ಸಬ್ಸ್ಕ್ರೈಬರ್ 100 ದಾಟಿದೆ. ತುಂಬಾ ಸಂತೋಷ ಆಗ್ತಾಯಿದೆ ಸ್ನೇಹಿತರೆ. ಹೀಗೆ ಸಪೋರ್ಟ್ ಮಾಡಿ. ಮತ್ತು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಎಲ್ರಿಗೂ ತುಂಬ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬನ್ನಿ ಸ್ಟೋರಿನ ಶುರು ಮಾಡೋಣ. ನಮ್ಮ ಬಾಸ್ಗೆ ಗೇಡಿ ಅಂತ ಹೇಳ್ತೀಯ ಎಂದು ಗನ್ನಿಂದ ಒಬ್ಬ ರೌಡಿ ಶೂಟ್ ಮಾಡುತ್ತಾನೆ. ಅದರಿಂದ ರವಿ ತಪ್ಪಿಸಿಕೊಳ್ಳುತ್ತಾರೆ. ನಂತರ ಅವನನ್ನು ಹೊಡೆದು ಬಿಸಾಡುತ್ತಾರೆ. ಒಂದು ದೊಡ್ಡ ಫೈಟ್ ನಡೆಯುವ ಸಂದರ್ಭದಲ್ಲಿ ರಾಮರಾಯರನ್ನೂ ಕೂಡ ಕಟ್ಟಿಹಾಕುತ್ತಾರೆ. ಒಂದು ರೂಮ್ನಲ್ಲಿ ಸುಮಾ, ಅನಸೂಯ, ಲಕ್ಷ್ಮಿಯನ್ನು ಕೂಡ ಕಟ್ಟಿ ಹಾಕಿರುತ್ತಾರೆ ವಿಲನ್ಗಳು. ಅವರನ್ನೆಲ್ಲ ಬಿಟ್ಟರೆ ಸರಿ, ಇಲ್ಲ ಅಂದರೆ ನಿಮ್ಮನ್ನೆಲ್ಲ ಹುಟ್ಟೇ ಇಲ್ಲ ಅನ್ನೋ ರೀತಿ ಮಾಡ್ತೀನಿ ಎಂದು ರವಿ ಹೇಳುತ್ತಾರೆ. ಮೇನ್ ವಿಲನ್ಗಳು ಒಬ್ಬೊಬ್ಬರಾಗಿ ರವಿಯ ಮುಂದೆ ಬರುತ್ತಾರೆ. ಅವರುಗಳು ಯಾರು ಎಂದರೆ ಛತ್ರಪತಿ, ಭದ್ರ, ವೆಂಕಟೇಶ್, ನಾಗ, ಗಡ್ಡಕುಮಾರ, ಸೋಮ. ಎಲ್ಲರನ್ನು ನೋಡಿ ರವಿ ಹೇಳುತ್ತಾರೆ, ಎಲ್ಲ ಹೇಡಿಗಳು ಇಲ್ಲೇ ಇದ್ದೀರಾ? ಶಂಕರನ ಕೊಲೆ ಮಾಡಿ ಛತ್ರಪತಿ ಭದ್ರ ಜೈಲಿಗೆ ಹೋದ ಅಂತ ಅಂದ್ಕೊಂಡೆ. ಈಗ ತಿಳಿತಿದೆ ಇದು ಸುಳ್ಳು ಅಂತ. ಎಲ್ಲರೂ ನಾಟಕ ಮಾಡ್ತಾ ಇದ್ದೀರಾ ಎನ್ನುತ್ತಾರೆ ರವಿ. ಹೌದು ನಿಜ, ಇದಕ್ಕೆ ನಾನೇ ಕಾರಣ ಎಂದು ಅರುಣ್ ಕುಮಾರ್ ಹೊರಗೆ ಬರುತ್ತಾನೆ. ಅರುಣ್ ಕುಮಾರನನ್ನು ನೋಡಿ ರವಿ ಶಾಕ್ ಆಗುತ್ತಾರೆ. ಏನೋ ಇದೆಲ್ಲ, ನಿನಗೆ ಯಾಕೋ ಬಂತು ಈ ಬುದ್ಧಿ? ನಿನಗೆ ಏನು ಕಮ್ಮಿ ಆಗಿದೆ ಅಂತ ಈ ರೀತಿ ಮಾಡಿದೆ ಎನ್ನುತ್ತಾರೆ ರವಿ. ಹೌದು ಅಣ್ಣಯ್ಯ, ನಾನೇ ಇದಕ್ಕೆಲ್ಲ ಕಾರಣ. ನಿನ್ನನ್ನು ಕಂಡ್ರೆ ನನಗೆ ತುಂಬ ದ್ವೇಷ. ನಾನೇ ಅದಕ್ಕೆ ಅಮ್ಮನನ್ನು ಕಿಡ್ನಾಪ್ ಮಾಡಿದ್ದು ಎನ್ನುತ್ತಾನೆ. ಅಯ್ಯೋ ಪಾಪಿ, ಯಾಕೋ ಈಗ ಮಾಡಿದೆ? ನನ್ನ ತಮ್ಮ ಅನ್ನೋಕ್ಕೆ ನಾಚಿಕೆ ಆಗ್ತಾಯಿದೆ. ಯಾಕೆ ಈ ಥರ ಮಾಡಿದೆ ಹೇಳೋ ಎನ್ನುತ್ತಾರೆ ರವಿ. ಅಣ್ಣ ಸುಮ್ಮನೆ ಅರ್ಚಬೇಡ, ಹೇಳು, ವಜ್ರದ ಹಾರ ಎಲ್ಲಿಟ್ಟಿದ್ದೀಯಾ? ಯಾವ ವಜ್ರದ ಹಾರ? ನನಗೆ ಗೊತ್ತಿಲ್ಲ. ಸುಳ್ಳು ಹೇಳ್ಬೇಡ ಅಣ್ಣ. ಅಪ್ಪನೇ ನಿನ್ನ ಹತ್ರ ವಜ್ರದ ಹಾರ ಇದೆ ಅಂತ ಹೇಳ್ದ. ಕೊಡು, ಇಲ್ಲ ಅಂದರೆ ಎಲ್ಲರನ್ನ ಮುಗಿಸ್ಬಿಡ್ತೀನಿ ಈಗಲೇ ಎಂದು ಸುಮಾ, ಅನಸೂಯ ರಾಮರಾಯರನ್ನು ಎಳೆದುಕೊಂಡು ಬರುತ್ತಾನೆ. ಅಪ್ಪ ಇದೆಲ್ಲ ಏನು? ನಿನ್ನ ಹತ್ರ ವಜ್ರದಾರ ಇದೆ ಅಂತ ಯಾಕೆ ಹೇಳ್ದೆ? ವಜ್ರದಾರ ಇದೆಯಾ ನಿನ್ನ ಹತ್ರ ಎನ್ನುತ್ತಾರೆ ರವಿ. ಹೌದು ಕಣೋ, ನಾನೇ ಹೇಳ್ದೆ. ತಲಾಂತರದಿಂದ ಬಂದ ವಜ್ರದ ಹಾರವನ್ನು ನಾವು ಇಟ್ಕೊಂಡಿದ್ದೀವಿ. ನಾನು ಅನಸೂಯ ಮಾತನಾಡ್ಕೊಳ್ತಿರುವುದನ್ನು ಕೇಳಿಸ್ಕೊಂಡ ಅರುಣ ಈ ಪಾಪಿಗಳ ಜೊತೆ ಸೇರಿ ನಮಗೆ ಇಷ್ಟು ವರ್ಷ ಚಿತ್ರಹಿಂಸೆ ಕೊಟ್ಟ ಅಪ್ಪ. ಇಂಥ ಮಗ ಬೇಡ ಕಣಪ್ಪ ಎಂದು ಹೇಳುತ್ತಾರೆ ರಾಮರಾಯರು. ರಾಮರಾಯನಿಗೆ ಗನ್ ಹಿಡಿದು ವಜ್ರದ ಹಾರ ನಿನ್ನ ಹತ್ರ ಇದ್ರೂ ಇಲ್ಲ ಅಂತ ಹೇಳ್ತೀಯ ಎಂದು ಅರುಣ್ ಕುಮಾರ್ ರಾಮರಾಯರಿಗೆ ಗನ್ನಿಂದ ಶೂಟ್ ಮಾಡುತ್ತಾನೆ. ಅದನ್ನು ತಪ್ಪಿಸುತ್ತಾರೆ ರವಿ. ತಕ್ಷಣವೇ ಅರುಣ್ ಕೈಯಿಂದ ರಿವಾಲ್ವರನ್ನು ಕೆಳಗೆ ಬೀಳುವಂತೆ ಮಾಡಿ ತಮ್ಮ ಅದ್ಭುತ ಶಕ್ತಿ ಪ್ರದರ್ಶನದಿಂದ ಎಲ್ಲರನ್ನು ಹೊಡೆದು ಹಾಕುತ್ತಾರೆ. ಯಾವ ವಜ್ರದ ಹಾರನೂ ಕೊಡೋದಿಲ್ಲ ಎಂದು ಎಲ್ಲರ ಮೇಲೆ ಗನ್ನಿಂದ ಶೂಟ್ ಮಾಡಲು ಹೋಗುತ್ತಾರೆ. ಅಷ್ಟರಲ್ಲೇ ಕಮಿಷನರ್ ಅಜಯ್ ಕುಮಾರ್ ತನ್ನ ದೊಡ್ಡ ಸಿಬ್ಬಂದಿ ತಂಡದೊಂದಿಗೆ ಅಲ್ಲಿಗೆ ಬರುತ್ತಾರೆ. ನಿಲ್ಲು ರವಿ, ನೀವು ಇದುವರೆಗೂ ಯಾವ ತಪ್ಪು ಮಾಡಿಲ್ಲ. ತಪ್ಪು ಮಾಡಿದ್ದೀರಿ ಅಂತ ಎಲ್ಲರ ಕೈಲೂ ಅನ್ನಿಸ್ಕೊಂಡ್ರಿ. ತಂದೆ ತಾಯಿಯಿಂದ ದೂರ ಆದ್ರಿ. ಇನ್ನು ಮುಂದೆ ಆ ರೀತಿ ಆಗೋದು ಬೇಡ. ಈಗ ದುಡುಕಿ ನಿರ್ಧಾರ ತೆಗೆದುಕೊಳ್ಳಬೇಡಿ ಎಂದು ಎಲ್ಲ ವಿಲನ್ಗಳನ್ನು ಅರೆಸ್ಟ್ ಮಾಡುತ್ತಾರೆ. ನಂತರ ರಾಮರಾಯರು ಇದಕ್ಕೆಲ್ಲ ನಾನೇ ಕಾರಣ ಎಂದು ರವಿಯ ಕಾಲಿಗೆ ಬೀಳಲು ಹೋಗುತ್ತಾರೆ. ಅಪ್ಪ, ನೀವು ದೊಡ್ಡವರು. ಯಾವುದೋ ಕೆಟ್ಟಗಳಿಗೆ ನಡೆದು ಹೋಯಿತು ಬಿಡಿ ಎನ್ನುತ್ತಾರೆ ರವಿ. ಸುಮಾ, ಅನಸೂಯ, ಲಕ್ಷ್ಮಿ ಎಲ್ಲರೂ ರವಿಯನ್ನು ಅಪ್ಪಿ ಅಳುತ್ತಾರೆ. ರಾಮರಾಯರು ಮನೆಗೆ ಬಾರೋ, ನೀನಿಲ್ಲ ಅಂದರೆ ನಾವು ಬದುಕೋದಿಲ್ಲ. ಈ ಕೊನೆಗಾಲದಲ್ಲಿ ನಮಗೆ ಆಸರೆಯಾಗಿರೋ, ನಮ್ಮನ್ನು ಬಿಟ್ಟು ನೀನು ಎಲ್ಲೂ ಹೋಗ್ಬೇಡಪ್ಪ ಎನ್ನುತ್ತಾರೆ ರಾಮರಾಯರು. ತಕ್ಷಣವೇ ಯಾರೋ ರವಿಯ ಹೆಗಲ ಮೇಲೆ ಕೈ ಹಾಕುತ್ತಾರೆ. ಯಾರು ಎಂದು ನೋಡಿದಾಗ ವೆಂಕಟೇಶ್. ನೀನು ಅರೆಸ್ಟ್ ಆಗಿಲ್ವಾ ಎನ್ನುತ್ತಾರೆ ರವಿ. ರವಿ, ನಾನು ತುಂಬ ತಪ್ಪು ಮಾಡಿದ್ದೀನಿ. ಇನ್ನು ಮುಂದೆ ಒಳ್ಳೆಯವನಾಗಿ ಬದುಕ್ತೀನಿ.
ನಾನೇ ಕಮಿಷನರ್ಗೆ ಫೋನ್ ಮಾಡಿದ್ದು. ನನಗೆ ಯಾರೂ ಇಲ್ಲ, ನಿನ್ನ ಜೊತೆ ಬದುಕಲು ಅವಕಾಶ ಮಾಡಿಕೊಡ್ತೀಯಾ ಎಂದು ವೆಂಕಟೇಶ್ ಹೇಳುತ್ತಾನೆ. ರವಿ ಅವನ ಮೇಲೆ ತಮಾಷೆಗೆ ಕೈ ಎತ್ತುತ್ತಾರೆ. ಎಲ್ಲರೂ ಓ ಎಂದು ನಗುತ್ತಾರೆ. ಶುಭಂ. ಧನ್ಯವಾದಗಳು ಸ್ನೇಹಿತರೆ.